ಕುಂಭಮೇಳದ ದರ್ಶನವನ್ನು ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ಹೊರಟಂತ ನಮ್ಮ ಭಕ್ತರು, ಲಾಡಗಿರಿ ಭಕ್ತರು, ನನ್ನ ವಿಧಾನಸಭಾ ಕ್ಷೇತ್ರದ ಭಕ್ತರು, ಈ ರೀತಿ ಒಂದು ದುರ್ಘಟನೆ ಆಗಿ ಸಾವು ಆಗ್ತದೆ ಅಂತೇಳಿ ನಾವು ಯಾವತ್ತೂ ಕೂಡ ಅನಿಸಿರಲಿಲ್ಲ. ಆದರೆ ಇವತ್ತು ಬಹಳ ದುಃಖದ ಸಂಗತಿ, ಇವತ್ತು ಒಂದೇ ಕುಟುಂಬದ 3 ಜನ ತೀರ್ಕೊಂಡು 3 ಮಕ್ಕಳು ಅನಾಥ ಆಗಿದ್ದಾರೆ. ಎರಡನೇದು ಅದೇ ಓಣಿಯ ಅದೇ ಸಮಾಜದ ನಮ್ಮ ಟೋಕರಿ ಕೋಳಿ ಎಸ್ ಟಿ ಸಮಾಜದ ಬಂಧುಗಳು, ತೀರಾ ಬಡವರು, ಅವರು ಕೂಡ ಇಬ್ಬರು, ಅಂದರೆ ಒಟ್ಟು 5 ಜನ ತೀರ್ಕೊಂಡಿದ್ದಾರೆ. ತುಂಬ ಬಡತನದಲ್ಲಿರುವಂತಹ ಕುಟುಂಬಗಳು. ಭಕ್ತಿಯಿಂದ ನಾವು ಹೋಗಬೇಕು, ದೇವರ ದರ್ಶನ ಮಾಡಿಕೊಂಡು ಬರಬೇಕು ಅನ್ನೋಂಥ ಹುಮ್ಮಸ್ಸಿನಿಂದ ಹೋಗಿದ್ರು. ಆದರೆ ಈ ರೀತಿ ಒಂದು ಅನಾಹುತ ಆಗಿದ್ದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಆಘಾತಕಾರಿ ಅಂತ ಹೇಳ್ಬೋದು. ಒಂದು ಘಟನೆ ಆಗಿತ್ತು, ನಮ್ಮ ನಾಗ್ಪುರ ಹತ್ರ ಹೋಗುವಾಗ ಆಗಿತ್ತು. ರಂಗಾರೆಡ್ಡಿ ಅವರು ತೀರ್ಕೊಂಡಿದ್ರು, ಅವ್ರ ಮನೆಗೂ ನಾನು ಹೋಗಿದ್ದೆ. ಈ ಘಟನೆ ಗೊತ್ತಾಗಿನಿಂದ ನಾವು ನಮ್ಮ ಜವಾಬ್ದಾರಿ ಆ ಸಮಾಜದ ಜೊತೆಯಲ್ಲಿ ನಾವು ನಿಂತ್ಕೊಂಡು ಅವರಿಗೆ ಸಹಕಾರವನ್ನು ಕೊಡಬೇಕು. ಅದೇ ಸಮಯದಲ್ಲಿ ಕೇಂದ್ರದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಮಾತಾಡಿಸಿ, ಆಮೇಲೆ ಉತ್ತರ ಪ್ರದೇಶದ ಸರ್ಕಾರದಲ್ಲಿಯೂ ಕೂಡ ಮಾತಾಡಿಸಿ, ಅಲ್ಲಿನ ಜಿಲ್ಲಾಧಿಕಾರಿಗಳು ರಾಜೀವ್ ಲಿಂಗಂ ಅವರಿಗೂ ಕೂಡ ಮಾತಾಡಿ ನಿಮ್ದ ಸಂಪೂರ್ಣವಾದಂಥ ಸಹಕಾರ ಬೇಕು ಅಂದಾಗ ಹೇಳಿದರು. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಭಕ್ತರಿಗೆ ಅನಾಹುತ ಆಗಿದ್ರೆ ಸಂಪೂರ್ಣ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರು. ಇವತ್ತು ಸುರಕ್ಷಿತವಾಗಿ ನಮ್ಮ ಏನು ಪಾರ್ಥಿವ ಶರೀರಗಳು ಮನೆಗೆ ಬಂದು ಮುಟ್ಟಿದೆ, ಅದನ್ನು ನೋಡಿದ್ರೆ ಅನಿಸುತ್ತೆ ಯಾವ ರೀತಿಯ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಎರಡನೇದಾಗಿ ನಮ್ಮ ಜಿಲ್ಲೆಯ ಡಿ ಸಿ ಅವರು, ನಮ್ಮ ಜಿಲ್ಲೆಯ ಎ ಡಿ ಸಿ ಅವರಾಗಲಿ, ನಮ್ಮ ಜಿಲ್ಲೆಯ ಅಧಿಕಾರಿಗಳಾಗಲಿ ಅತ್ಯಂತ ಉತ್ಕೃಷ್ಟವಾಗಿ ಇಲ್ಲಿಂದ ಒಬ್ಬ ನಾಡ್ ತಹಶೀಲ್ದಾರ್ ಅವರನ್ನು 2 PC-ಗಳನ್ನು ಮತ್ತು ಕುಟುಂಬದ ಒಬ್ಬ ಸದಸ್ಯರನ್ನು ಕಳಿಸ್ಕೊಟ್ಟಿದ್ರು. ಅವರು ಕೂಡ 2 ದಿನ ಉಳ್ಕೊಂಡು ಎಲ್ಲ ರೀತಿಯಿಂದ ಅವರ ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿಸಿ ನಮಗೆ ತರಿಸುವಂಥ ವ್ಯವಸ್ಥಿತವಾದಂಥ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ. ಇನ್ನೊಬ್ಬ ಹುಡುಗ ಭಗವಂತ ಅಂತೇಳಿ ಅಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾನೆ. ಅವರ ತಾಯಿ, ಅವರ ಅಡ್ಮಿನಿಸ್ಟ್ರೇಷನ್ ತಾಯಿ ಕೂಡ ಮತ್ತೆ ಅವ್ರ ಸೋದರ ಮಾವ ಕೂಡ ಹೋಗಿದ್ದಾರೆ. ಅವನು ಕೂಡ ಮಾತಾಡ್ತಾ ಇದ್ದಾನೆ ಅಂತೇಳಿ ಮಾಹಿತಿ ಬಂದಿದೆ. ದೇವರ ಕೃಪೆಯಿಂದ ಬದುಕುಳಿಬೇಕಂತೇಳಿ ನಾವು ಆಶೆಯನ್ನು ಭಾವಿಸ್ತೇವೆ. ಈ ಸಂದರ್ಭದಲ್ಲಿ ಒಂದೇ ಒಂದು ನಮ್ಮ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ. 3 ಜನ ಒಂದೇ ಕುಟುಂಬದಲ್ಲಿ ಕಡು ಬಡವರು ತೀರ್ಕೊಂಡಿದ್ದಾರೆ. ಅವ್ರ ಕುಟುಂಬಕ್ಕೆ ಈಗಾಗಲೇ ಸಮಾಜದ ಅಧ್ಯಕ್ಷರು ಹೇಳಿದ್ರೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ. ಅದನ್ನು ನಾವು ಒತ್ತಿ ಡಿಮಾಂಡ್ ಅನ್ನು ಹೇಳ್ತಾ ಇದೆ. 25 ಲಕ್ಷ ಪರಿಹಾರ ಕೊಡಬೇಕು ಮತ್ತು ಯಾರು ಅನಾಥ ಆಗಿದ್ದಾರೆ ಮಕ್ಕಳು, ಅವರಿಗೆ ಸರ್ಕಾರ ಅವರ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕು. ಇದರ ಜೊತೆಯಲ್ಲಿ ಒಂದು ಮಾತನ್ನ ಹೇಳಬೇಕು, ನಾವು ಡೆಡ್ ಬಾಡಿಗಳನ್ನು ಏರ್ ಲಿಫ್ಟ್ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿದ್ವಿ. ಆದರೆ ಅದು ಆಗಲಿಲ್ಲ, ಸುರಕ್ಷಿತವಾಗಿ ಬಂದು ಮುಟ್ಟಿದೆ. ಆದರೆ ಯಾರು 7 ಜನ ಇವತ್ತು ಅನಾರೋಗ್ಯದಿಂದಿದ್ದಾರೆ, ಪೆಟ್ಟಾಗಿದೆ, ಕಾಲು ಮುರಿದಿದೆ, ಸೊಂಟ ಮುರಿದಿದೆ, ಅವ್ರ ಗಾಯಾಳುಗಳು, ಅವರೀಗ ಅವರನ್ನ ಏರ್ ಲಿಫ್ಟ್ ಅನ್ನ ಮಾಡಿದ್ದಾರೆ. ಏರ್ ಲಿಫ್ಟ್ ಅನ್ನ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಫ್ಲೈಟ್ದಿಂದ ಹೈದರಾಬಾದಿಗೆ ಬಂದು ಹೈದರಾಬಾದ್ದಿಂದ ನಮ್ಮ ಇದಕ್ಕೆ ಬ್ರೀಮ್ಸ್ ಆಸ್ಪತ್ರೆಗೆ ಬಂದಿದೆ. ಬಹಳ ಆಸ್ಪತ್ರೆಗೆ ನಾವು ಈಗ ವೈದ್ಯರಿಗೂ ಕೂಡ ಮಾತಾಡಿದೆ. ನಮ್ಮ ಜಗನ್ನಾಥ್ ಜಮಾದಾರ್ ಅವರು, ನಮ್ಮ ಸುನೀಲ್ ಬಾವಿಕಟ್ಟಿ ಅವರು, ರಮೇಶ್ ಅವರು, ನಮ್ಮ ಸಮಾಜದ ಎಲ್ಲ ಪ್ರಮುಖರು ಮಾತಾಡಿಕೊಂಡು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅವರು ಕೂಡ ಪಾಪ ಸಮಾಜದ ಕಡೆಯಿಂದ ಗೊತ್ತಾಗಿನಿಂದ ಅವರು ಕೂಡ ಅತ್ಯಂತ ಭಾವನಾತ್ಮಕವಾಗಿ ಈ ವ್ಯವಸ್ಥೆಯಲ್ಲಿ ತೊಡಗಿದ್ರು. ಬಹಳ ನನಗೂ ಕೂಡ ಬೇಸರ ಇದೆ. ನನ್ನ ಕ್ಷೇತ್ರದಲ್ಲಿ ಆಗಿರುವಂಥ ಈ ದುರ್ಘಟನೆ, ಅದಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇವತ್ತು ಸಮಾಜ 25 ಲಕ್ಷ ರೂಪಾಯಿ ಪರಿಹಾರನ ಹೇಳಿದೆ, ಅದನ್ನು ಕೊಡಬೇಕು. ಉತ್ತರ ಪ್ರದೇಶ ಸರ್ಕಾರ ಕೂಡ ಪರಿಹಾರ ಕೊಡ್ತದೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಅದು ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ನಾವು ಮಾಡ್ತೇವೆ ಮತ್ತು ಕುಟುಂಬಕ್ಕೆ ಸಹಕಾರಿಯಾಗಲಿಕ್ಕೆ ನಾವು ಕುಟುಂಬ ಜೊತೆ ಇರ್ತೇವೆ ಅಂತ ಮಾತಾಡ್ತೀವಿ.